ಪಂಚಪಾಂಡವರು ಬ್ರಾಹ್ಮಣ ವೇಷದಲ್ಲೇನೆ ಇದ್ರು. ಅದೇ ವೇಷದಲ್ಲಿ ಪಾಂಚಾಲ ದೇಶಕ್ಕೆ ಏಕಚಕ್ರ ನಗರದಿಂದ ಹೋಗ್ತಾ ಇದ್ದಾರೆ. ಇಲ್ಲಿ ಹೋಗುವಾಗ ಆ ಊರಿನಲ್ಲೂ ಅನೇಕ ಜನ ಬ್ರಾಹ್ಮಣರಿದ್ರು. ಅವರು ಕೂಡ ಹೊರಟಿದ್ರಂತೆ. ಅವರಿಗೂ ಸುದ್ದಿ ಗೊತ್ತಿತ್ತು ಪಾಂಚಾಲ ದೇಶಕ್ಕೆ. ಇವರು ಹೊರಟಾಗ ಅವರೆಲ್ಲ ಅಂತಿದ್ರಂತೆ, ಬನ್ನಿ ಹೋಗೋಣ ಅಂತ. ಯಾಕೆ ಅಂದ್ರೆ ಪಾಂಚಾಲ ದೇಶದಲ್ಲಿ ದ್ರುಪದ ರಾಜ ಸ್ವಯಂವರ ಘೋಷಣೆ ಮಾಡಿದ್ದಾನೆ. ಬಹಳ ಉದಾರಿ ದ್ರುಪದ ರಾಜ, ಒಳ್ಳೆ ಅಡಿಗೆ ಮಾಡಿಸ್ತಾನೆ, ಊಟ ಚೆನ್ನಾಗಿರ್ತದೆ, ಹೋಗೋಣ ಅಂತ. ಪಾಪ ಇವರು ಊಟಕ್ಕೆ ಹೊರಟಿದ್ದಾರೆ ಅಂತ ತಿಳ್ಕೊಂಡಿದ್ರು. ಬ್ರಾಹ್ಮಣರು ಎಲ್ಲಾದ್ರೂ ಹೊರಟರು ಊಟಕ್ಕೆ ಹೋಗ್ತಾರೆ ಅಂತ ಕಲ್ಪನೆ. ಯಾರಿಗಿದು ಮತ್ತೆ ಬ್ರಾಹ್ಮಣರಿಗೆ ಬಂದದ್ದು. ಹಾಗಾಗಿ ಆ ಬ್ರಾಹ್ಮಣರೆಲ್ಲ ಹೇಳಿದ್ರಂತೆ, ತಾನ್ ಬ್ರಾಹ್ಮಣ ಇತಿ ಭುಜಿರ್ಭವಿತೆ ಇತಿ ಚೋಚು, ಬರೇ ಬ್ರಾಹ್ಮಣರು ಅಂತ ತಿಳ್ಕೊಂಡು ಒಳ್ಳೆ ಊಟ ಆಗ್ತದೆ ನಡ್ರಿ ಪರವಾಗಿಲ್ಲ ಅಂದ್ರಂತ. ಇವರು ಕೂಡ ಹೇಳಲಿಲ್ಲ, ಬರೇ ನಾವು ಊಟಕ್ಕೆ ಹೋಗ್ತಾ ಇರೋರಲ್ಲ ಅಂತ ಇವರು ಹೇಳಲಿಲ್ಲ. ಹಾಗೆ ಹೊರಟರು, ಆಗ್ಲಿ ಅಂತ ಹೊರಟರು. ಇಲ್ಲಿ ಒಂದು ಸಂದೇಹಕ್ಕೆ ಆಚಾರ್ಯರು ಉತ್ತರ ಕೊಡ್ತಾರೆ. ಪಂಚಪಾಂಡವರು ಅರಿಗಿನ ಮನೆಯಲ್ಲಿ ಸತ್ತೋಗಿದ್ದಾರೆ ಅಂತ ಎಲ್ಲಾ ಕಡೆ ಸುದ್ದಿ ಆಗಿದೆ. ಕೃಷ್ಣನೂ ಕೂಡ ಬಂದು ಪಾಂಡವರಿಗೆ ಏನೇನ್ ಬಿಡಬೇಕು ಅದನ್ನೆಲ್ಲ ಬಿಟ್ಟು ಹೋಗಿದ್ದ ಧರ್ಮದ. ಹೀಗಿರುವಾಗ ಅಲ್ಲಿ ದ್ರುಪದ ರಾಜ ಅವನು ಸ್ವಯಂವರ ಘೋಷಣೆ ಮಾಡಿದ್ದಾನೆ. ಅವನ ಉದ್ದೇಶ ಏನಿತ್ತು ಅಂದ್ರೆ, ಅವನಿಗೆ ಕೃಷ್ಣನಿಗೆ ಗೊತ್ತಿತ್ತು ಪಾಂಡವರು ಸತ್ತಿಲ್ಲ ಅಂತ. ಅರಿಗಿನ ಮನೆಯಲ್ಲಿ ಸತ್ತವರು ಪಾಂಡವರಲ್ಲ, ಪುರೋಚನ ಅಕ್ಕನ ಮಕ್ಕಳು 5 ಮಂದಿ ಸತ್ತದ್ದು ಅಂತ ಕೃಷ್ಣನಿಗೆ ಗೊತ್ತಿತ್ತು. ಪಾಂಡವರಿಗೂ ಗೊತ್ತಿತ್ತು, ಯಾಕಂದ್ರೆ ಅವರೇ ಬದುಕಿದ್ದಾರೆ. ಆದ್ರಿಂದ ನಾವು ಸತ್ತಿಲ್ಲ ಅಂತ ಅವರಿಗೆ ಗೊತ್ತು. ಉಳಿದವರೆಲ್ಲ ಪಾಂಡವರು ಸತ್ತಿದ್ದಾರೆ ಅಂತ ತಿಳ್ಕೊಂಡಿತ್ತು. ದ್ರುಪದ ರಾಜನಿಗೆ ಅವನಿಗೂ ಗೊತ್ತಿತ್ತಂತೆ ಪಾಂಡವರು ಸತ್ತಿಲ್ಲ. ಅದು ಹೇಗೆ ಗೊತ್ತಾಯ್ತು? ಕೃಷ್ಣ ಏನು ಟೆಲಿಫೋನ್ ಮಾಡಿ ಹೇಳಲಿಲ್ಲ. ಆದ್ರೂ ಹೇಗೆ ಗೊತ್ತಾಯ್ತು ದ್ರುಪದ ರಾಜನಿಗೆ ಅಂದ್ರೆ, ಅಂಥ ವಿಚಾರ ಮಾಡ್ತಿದ್ರು ಅವರು. ವೇದ ಮಂತ್ರಗಳ ಮೇಲೆ, ಅವರು ಮಾಡಿದ ಕರ್ಮದ ಮೇಲೆ ಆ ವಿಶ್ವಾಸ ಇರ್ತಿತ್ತು. ದ್ರುಪದ ರಾಜ ಯೋಚನೆ ಮಾಡಿದಂತೆ ಸುದ್ದಿ ಬಂತು ಅವನಿಗೂ ಕೂಡ. ಪಾಪ ಪುರೋಚನ ತಾನೂ ಸತ್ತ, ಕುಂತಿನೂ ಕೊಂದ, 5 ಮಕ್ಕಳು ಸತ್ತರು. ಹಿಂಗೆ ಅಂತ ಸುದ್ದಿ ಬಂದಾಗ ದ್ರುಪದ ರಾಜ ಯೋಚನೆ ಮಾಡಿದಂತೆ, ಇನ್ಯಾರೋ ಸತ್ತಿರ್ಬೇಕು, ಪಾಂಡವರು ಖಂಡಿತ ಸತ್ತಿಲ್ಲ. ಅವ್ರು ಎಲ್ಲೋ ಏನೋ ಉಪಾಯದಿಂದ ಭಾರಿ ನೀತಿ ಮಾಡಿ ಉಪಾಯ ಮಾಡಿ ಅಲ್ಲಿಂದ ಬಚಾವಾಗಿದ್ದಾರೆ. ಅವ್ರು ಖಂಡಿತ ಸತ್ತಿಲ್ಲ ಅಂತ ದ್ರುಪದ ರಾಜನಿಗೆ ವಿಶ್ವಾಸ. ಯಾಕೆ ಅಂತಂದ್ರೆ ದ್ರುಪದ ರಾಜ ಹಿಂಗೆ ಯೋಚನೆ ಮಾಡಿದಂತೆ, ನಾನು ಯಾಜೋಪಯಾಜರನ್ನ ಕರೆಸಿ ಒಂದು ಯಜ್ಞ ಮಾಡಿದ್ದೀನಿ. ಯಜ್ಞದ ಉದ್ದೇಶ ಏನು? ದ್ರೋಣಾಚಾರ್ಯನ ಕೊಲ್ಲಲಿಕ್ಕೆ ಒಂದು ಗಂಡು ಮಗು ಬೇಕು, ಅರ್ಜುನನಿಗೆ ಕೊಟ್ಟು ಮದುವೆ ಮಾಡ್ಲಿಕ್ಕೆ ಒಂದು ಹೆಣ್ಣು ಬೇಕು ಅಂತ ಸಂಕಲ್ಪ ಮಾಡಿ ಆ ರೀತಿ ನಾನು ಯಜ್ಞ ಮಾಡಿಸಿದ್ದೀನಿ. ಅವರು ಕೂಡ ಮಂತ್ರದ ಪ್ರಭಾವ ಯಜ್ಞ ಚೆನ್ನಾಗಿ ಮಾಡಿದ್ರು. ಆ ಯಜ್ಞ ಶಿಷ್ಟವಾದದ್ದನ್ನ, ಹುತಶೇಷವಾದನ್ನ ಅಗ್ನಿಕುಂಡಕ್ಕೆ ಹಾಕಿಬಿಟ್ರು. ಹಾಕಿದಾಗ ಸರಿಯಾಗಿ ಒಂದು ಗಂಡು ಒಂದು ಹೆಣ್ಣು ಬೇರೆ ಹುಟ್ಟಿದೆ. ಧೃಷ್ಟದ್ಯುಮ್ನ ಮತ್ತು ದ್ರೌಪದಿ ಹುಟ್ಟಿದ್ದಾರೆ. ಅಂದ್ಮೇಲೆ ಆ ಸುಮ್ಮನೆ ಒಂದು ಹೆಣ್ಣು ಹುಟ್ಲಿ ಅಂತ ನಾನು ಸಂಕಲ್ಪ ಮಾಡಿಲ್ಲ. ಅರ್ಜುನನಿಗೆ ಕೊಟ್ಟು ಮದುವೆ ಮಾಡ್ಲಿಕ್ಕೆ ಅರ್ಜುನನ ಹೆಂಡತಿ ಆಗುವವಳು ಹುಟ್ಲಿ ಅಂತ ನಾನು ಸಂಕಲ್ಪ ಮಾಡಿದ್ದೀನಿ. ಅಂದ್ಮೇಲೆ ನನ್ನ ಮಗಳು ದ್ರೌಪದಿ ದೇವಿ ಅರ್ಜುನನಿಗೆ ಹೆಂಡತಿ ಆಗ್ಲೇಬೇಕು. ಇದು ದ್ರುಪದ ರಾಜನ ವಿಚಾರ. ಇಲ್ಲದೆ ಇದ್ರೆ ಆ ಮಂತ್ರ, ಬ್ರಾಹ್ಮಣರ ಯಜ್ಞ ಅದೆಲ್ಲ ಅರ್ಥ ಇಲ್ಲೇನೋದಕ್ಕೆ. ಈ ರೀತಿ ಸಂಕಲ್ಪ ಮಾಡಿ ಯಜ್ಞ ಮಾಡಿಸಿದ್ದಾರೆ. ಆ ಯಜ್ಞದಿಂದ ಹುಟ್ಟಿದೆ ಮಗು ಅಂತಂದ್ಮೇಲೆ ಅರ್ಜುನನಿಗೆ ಹೆಂಡತಿ ಆಗುವವಳೆ ಅವಳು. ಆದ್ರಿಂದ ಅರ್ಜುನ ಸತ್ತಿಲ್ಲ, ಪಂಚಪಾಂಡವರು ಸತ್ತಿಲ್ಲ. ಇಷ್ಟು ವಿಶ್ವಾಸ ಇತ್ತಂತೆ ವೇದ ಮಂತ್ರಗಳ ಮೇಲೆ ದ್ರುಪದ ರಾಜನಿಗೆ. ಆದ್ರಿಂದ ಅವನು ನಿರ್ಧಾರ ಮಾಡಿದ, ಖಂಡಿತ ಪಾಂಡವರು ಸತ್ತಾರೆ. ಕ್ವಚಿತ್ ಲಿಲೀನಾಹ, ಎಲ್ಲೋ ಅಡಕೊಂಡಿದ್ದಾರೆ, ಎಲ್ಲೋ ಎಲ್ಲೋ ಬಚ್ಚಿಟ್ಟುಕೊಂಡಿದ್ದಾರೆ. ಅವರನ್ನು ಬರಮಾಡಿಕೊಳ್ಬೇಕಾದ್ರೆ ಸ್ವಯಂವರ ಘೋಷಣೆ ಮಾಡಬೇಕು ದ್ರೌಪದಿ. ಇಲ್ಲದಿದ್ರೆ ಸ್ವಯಂವರ ಯಾಕೆ ಮಾಡಬೇಕಾಗಿತ್ತು? ಅರ್ಜುನನಿಗೆ ಕೊಟ್ಟು ಮದುವೆ ಮಾಡ್ಲಿಕ್ಕೆ ಅಂತ ಹುಟ್ಟಿಸಿದವನು ಅರ್ಜುನನಿಗೆ ಕೊಡಬೇಕು, ಮದುವೆ ಮಾಡಬೇಕು. ಸ್ವಯಂವರ ಯಾಕೆ ಮಾಡ್ತಾನೆ? ಸ್ವಯಂವರದ ಉದ್ದೇಶ ಏನು ಅಂದ್ರೆ, ಎಲ್ಲಿದ್ರೂ ಕೂಡ ಅರ್ಜುನ ಬಂದೇ ಬರ್ತಾನೆ. ಅರ್ಜುನನಿಗೆ ಕೊಟ್ಟು ಮದುವೆ ಮಾಡ್ಲಿಕ್ಕೆ ಅಂತ ಹುಟ್ಟಿಸಿದ ಹೆಣ್ಣು ಮಗು. ಅಂದ್ಮೇಲೆ ಆ ಹೆಣ್ಣನ್ನ ಅರ್ಜುನನಿಗೆ ಕೊಟ್ಟೇ ತಿರ್ಬೇಕು. ಆವಾಗಲೇ ಯಜ್ಞ ಸಾರ್ಥಕ ಆಗ್ತದೆ, ಮಂತ್ರ ಸಾರ್ಥಕ ಆಗ್ತದೆ. ಅದ್ರಲ್ಲಿ ವಿಶ್ವಾಸ ಇತ್ತು ಅವನಿಗೆ, ದ್ರುಪದ ರಾಜನಿಗೆ. ವಿಶ್ವಾಸಕ್ಕೆ ಮತ್ತೊಂದು ಹೆಸರು ದ್ರುಪದ ರಾಜ. ದೇವರ ಮೇಲೆ, ಮಂತ್ರದ ಮೇಲೆ ಪರಮ ವಿಶ್ವಾಸ. ಅದು ಹೇಳಿದ್ದೀನಿ ಹಿಂದೆ, ಅಂಬೆ ಕಥೆಯಲ್ಲೇ ಹೇಳಿದ್ದೀನಿ. ಹೆಣ್ಣು ಹುಟ್ಟಿ ಗಂಡಾಗುತ್ತೆ ಅಂತ ರುದ್ರದೇವರು ವರ ಕೊಟ್ಟಿದ್ರಲ್ಲ ದ್ರುಪದ ರಾಜನಿಗೆ. ಎಷ್ಟು ವಿಶ್ವಾಸ ಇಟ್ಟಿದ್ದ ದ್ರುಪದ ರಾಜ ಯೋಚನೆ ಮಾಡಿ. ಇನ್ಯಾರಾದ್ರೂ ಇಟ್ಟಿದ್ರ? ಹುಟ್ಟಿದ ಮಗುಗೆ ಮದುವೆ ಮಾಡುವಷ್ಟು ಅವಳು ಬೆಳೆದರೂ ಕೂಡ ಗಂಡು ಅಂತಲೇ ಪ್ರಚಾರ ಮಾಡ್ಕೊಂಡಿದ್ದಾನೆ. ಇನ್ನೊಂದು ಹೆಣ್ಣು ತಂದು ಮದುವೆ ಮಾಡಿದ ತನ್ನ ಮಗನಿಗೆ, ತನ್ನ ಮಗಳಿಗೆ. ಯಾಕೆಂದ್ರೆ ಇವತ್ತಲ್ಲ ನಾಳೆ ಗಂಡಾಗ್ತದೆ ಅಂತ ಅಷ್ಟು ವಿಶ್ವಾಸ ಇಟ್ಟವನು ದ್ರುಪದ ರಾಜ. ವಿಶ್ವಾಸಕ್ಕೆ ಮತ್ತೊಂದು ಹೆಸರು.
ಆ ರೀತಿ ವಿಶ್ವಾಸ ಇಟ್ಟವರ ಉಲ್ಲೇಖ ನಮಗೆ ಮತ್ತೆ ಕಾಣೋದಿಲ್ಲ ಮಹಾಭಾರತ. ಅಂಥ ವಿಶ್ವಾಸ ದೇವರ ಮೇಲೆ, ರುದ್ರದೇವರ ವರ ಮೇಲೆ. ಅದೇ ರೀತಿ ಈ ಯಾಜೋಪಯಾಜರು ಮಾಡಿಸಿದಂಥ ಯಜ್ಞ, ಆ ರೀತಿ ವಿಶ್ವಾಸ. ಯಜ್ಞ ನಡೀತಂತ ಒಂದ್ ಕಡೆ ಮಳೆ ಬರ್ಲಿಕ್ಕೆ ಅಂತ ಅವರೆಲ್ಲ ಸೇರಿ ಕಾಂಟ್ರಿಬ್ಯೂಷನ್ ಹಾಕಿ ಕಾಣಿಕೆಲ್ಲ ಸಂಗ್ರಹ ಮಾಡಿ ಒಂದು ದೇವಾಲಯ ಇತ್ತಂತೆ, ಅಲ್ಲಿ ಹೋಗಿ ಒಂದು ದೊಡ್ಡ ಯಜ್ಞ ಮಾಡೋಣ ಮಳೆ ಬರ್ಲಿಕ್ಕೆ ಅಂತ ಪ್ರಜನ್ಯಾಗ ಮಾಡಿದ್ರು. ಚೆನ್ನಾಗಿ ಸಾಂಗವಾಗಿ ನಡೀತು ಮಳೆ ಬರ್ಲಿಕ್ಕೆ. ಭಾರಿ ಜನ ಸೇರಿದ್ರು, ಅದಕ್ಕೊಂದು ಊಟವೂ ವ್ಯವಸ್ಥೆ ಮಾಡಿದ್ರು. ಹೋಮ ಅಂದ್ಮೇಲೆ ಒಂದು ಊಟ ಇರ್ತದೆ. ಸಾಕಷ್ಟು ಜನ ಸೇರಿದ್ದಾರೆ. ಆ ಪರ್ಜನ್ಯ ಯಾಗ ನಡೀತಾ ಇರುವಾಗ ಭಗವಂತ ಯಜ್ಞಪುರುಷ ಪರಮಾತ್ಮನೇ ಅಗ್ನಿಕುಂಡದಿಂದ ಮೇಲೆ ಬಂದ್ಬಿಟ್ನಂತೆ. ಪರಮಾತ್ಮನೇ ಮೇಲೆ ಬಂದು ಅಲ್ಲಿ ಕೂತವ್ರನ್ನೆಲ್ಲ ಕೇಳಿದ್ನಂತೆ, ನೀವೆಲ್ಲ ಎಷ್ಟೆಷ್ಟು ಕೊಟ್ಟಿದ್ದೀರಿ ಯಜ್ಞಕ್ಕೆ ಅಂತ ಕೇಳಿದ್ರು. ಅವರೆಲ್ಲ ರಸೀದಿ ತೋರಿಸಿದ್ರು. ನಾವು 5,000 ಕೊಟ್ಟಿದ್ದೀವಿ, 2,000 ಕೊಟ್ಟಿದ್ದೀವಿ ಅಂತ ಎಲ್ಲ ತೋರಿಸಿದ್ರು. ಆಮೇಲೆ ಅವ್ರನ್ನೆಲ್ಲ ಕೇಳಿದ್ನಂತೆ ಪರಮಾತ್ಮ, ಇಷ್ಟೆಲ್ಲ ಕೊಟ್ಟಿದ್ದೀರಿ, ಈ ಹೋಮ ಮಾಡಿದ್ರೆ ಮಳೆ ಬರ್ತದೆ ಅಂತ ನಿಮಗೆ ಗ್ಯಾರಂಟಿ ಇದೆಯಾ ಅಂತ ಕೇಳಿದ್ವಿ. ಇಲ್ದಿದ್ರೆ ಯಾಕೆ ಕೊಡ್ತೀವಿ ಅಂದ್ರೆ ಅವ್ರು, ನಾವೆಲ್ಲ ಆಸ್ತಿಕರು, ನಾಸ್ತಿಕರು ಅಂತ ತಿಳ್ಕೊಂಡಿದ್ದೀನೆಲ್ಲ, ನಾವೆಲ್ಲ ಆಸ್ತಿಕರು, ಬರ್ತದೆ ಅಂತಲೇ ನಾವೆಲ್ಲ ಇಷ್ಟೆಲ್ಲ ಕೊಟ್ಟಿದ್ದೀವಿ ಹಾಗೆ ಅಂತ ಎಲ್ಲರನ್ನು ಕೇಳ್ಕೊಂಡು ಬಂದ. ಎಲ್ಲರೂ ಕೂಡ ಆಸ್ತಿಕರೇ ನಾವು ಅಂತ ಬೇಕಾದಷ್ಟು ಇದು ಮಾಡಿದವರು. ಕೊನೆಗೆ ಎಲ್ಲರನ್ನು ವಿಚಾರಿಸಿ ಪರಮಾತ್ಮ ಹೇಳಿದನಂತೆ, ನಿಮ್ಗೆಲ್ಲ ಮಳೆ ಬರ್ತದೆ ಅಂತ ಕೊಟ್ಟಿದ್ದೀರಿ ಅಷ್ಟೇ ಹೊರತು ಗೂಟಾಟಿಕೆ, ಆದ್ರೆ ದೃಢವಾದ ವಿಶ್ವಾಸ ನಿಮ್ಗೆ ಯಾರಿಗೂ ಇಲ್ಲ ಅನ್ನಂತೆ ಪರಮಾತ್ಮ. ಮಳೆ ಬರ್ತದೆ ಅಂತ ದೃಢ ವಿಶ್ವಾಸ ನಿಮಗಿಲ್ಲ. ಯಾಕೆ ಅಂದ್ರೆ 2 ಕಿಲೋಮೀಟರ್ ದೂರದಿಂದ ನೀವು ಇಲ್ಲಿ ತನಕ ಬಂದಿದ್ದೀರಿ. ಬಂದ ಮೇಲೆ ಪೂರ್ಣಾಹುತಿ ಹೊತ್ತಿಗೆ ಮಳೆ ಬಂದೇ ಬರಬೇಕು. ವಾಪಸ್ ಹೋಗ್ಲಿಕ್ಕೆ ಛತ್ರಿ ತಂದಿದ್ದೀರಾ ಯಾರಾದರೂ ಅಂತ ಕೇಳಿ. ಮಳೆ ಹೋಮಕ್ಕೆ ಅಂತ ಬಂದಿದ್ದೀರಿ, ಮಳೆ ಬಂದೀತು ಅಂತ ಒಬ್ರಾದ್ರೂ ಛತ್ರಿ ತಂದಿದ್ದೀರಾ? ಒಬ್ರು ಛತ್ರಿ ತಂದಿಲ್ಲ. ಅಂದ್ಮೇಲೆ ನಿಮ್ಗೆ ಅಷ್ಟು ದೃಢ ವಿಶ್ವಾಸ ಇಲ್ಲ. ಒಬ್ಬನು ಮಾತ್ರ ಛತ್ರಿ ತಗೊಂಡ್ ಬಂದಿದ್ನಂತೆ. ಅವನನ್ನು ತೋರಿಸಿ ಹೇಳಿದ ಅವನೊಬ್ಬನು ತಂದಿದ್ದಾನೆ ನೋಡು, ಅವನಿಗೊಂದು ನಂಬಿಕೆ ಇದೆ ಮಳೆ ಬರುತ್ತೆ, ಈ ಪರ್ಜನ್ಯ ಹೋಮದಿಂದ ಮಳೆ ಬರ್ತದೆ ಅನ್ನೋ ನಂಬಿಕೆ ಅವನಿಗಿದೆ ಅಂತಂದಾಗ ಅವನೂ ನಿಂತ್ಕೊಂಡು ಹೇಳಿದ್ಬಿಟ್ನ, ಬರ್ತಾ ಬಿಸಿಲು ಜಾಸ್ತಿ ಇತ್ತು ತಂದೆ ಅಂತ. ಇಂಥ ವಿಚಿತ್ರ ಇರ್ತಾರೆ. ವಿಶ್ವಾಸ ಅಂದ್ರೆ ಹಿಂಗಿರ್ತದೆ. ಬಿಸಿಲಿಗೋಸ್ಕರ ತಂದೆ ನಾನು ಕೂಡ, ಮಳೆ ಬರ್ತಿದೆ ಅಂತ ನನಗೂ ಆ ಕಲ್ಪನೆ ಇದ್ದಿಲ್ಲ ಅಂತ ನಾವು ರಾಜ ಹಾಗಲ್ಲ. ಹೆಣ್ಣು ಮಗು ಆದ್ರೂ ಕೂಡ ಇವತ್ತಲ್ಲ ನಾಳದ ಗಂಡ ಹಾಗೆ ಆಗ್ತಿದೆ. ರುದ್ರದೇವರು ಹೇಳಿದ್ದಾರೆ, ಸ್ತ್ರೀ ಭೂತ್ವ ಪುಮಾನ್ ಭವಿಷ್ಯತಿ, ಹೆಣ್ಣು ಹುಟ್ಟುತ್ತೆ ಅದು ಗಂಡ ಆಗ್ತದೆ ಎಂದಿದ್ದಾರೆ ಅಂತ ಹೇಳಿ ಪೂರ್ತಿ ಗಂಡಿನಂತೆನೆ ಸಂಸ್ಕಾರ ಮಾಡ್ಕೊಂಡು ಬಂದ. ಎಲ್ಲಿವರೆಗೆ ಅಂತಂದ್ರೆ ಮದುವೆ ಆಗೋ ತನಕ ಹಂಗೆ ಮಾಡ್ಕೊಂಡು ಬಂದ. ಅದೆಲ್ಲ ಕಥೆ ಬಂದಿದೆ ಅಂಬೆದ್ದು. ಅಂಥ ದೃಪದ ರಾಜ ಈಗ ಅವನು ನಂಬುತ್ತಾನೇನು ಅರ್ಜುನ ಸತ್ತಿದ್ದಾನೆ, ಪಾಂಡವರು ಸತ್ತಿದ್ದಾರೆ ಅರ್ಗಿನ ಮನೆಯಲ್ಲಿ ಅಂತಂದ್ರೆ ನಂಬುತ್ತಾನೇನು ದೃಪದ ರಾಜ? ಯಾಜೋಪಯಾಜರಿಂದ ಅರ್ಬುದ ಗೋವುಗಳನ್ನು ಕೊಟ್ಟು ಯಾಗ ಮಾಡಿಸಿದ್ದೀನಿ, ಅರ್ಜುನನ ಕೊಟ್ಟು ಮದುವೆ ಮಾಡ್ಲಿಕ್ಕೆ ಒಂದು ಹೆಣ್ಣು ಬೇಕು ಅಂತ, ಅರ್ಜುನ ನನ್ನ ಅಳಿ ಆಗದೆ ಹೇಗಿರ್ಲಿಕ್ಕೆ ಸಾಧ್ಯ ಅಂತ ಅಷ್ಟು ವಿಶ್ವಾಸ ಇತ್ತು. ಆದ್ರಿಂದ ಅವನಿಗೊಬ್ಬನಿಗೆ ದೃಢ ಇತ್ತಂತೆ, ಸತ್ತಿಲ್ಲ ಪಾಂಡವರು, ಆದ್ರಿಂದ ಅವರನ್ನು ಬರಮಾಡ್ಕೊಳ್ಬೇಕು. ಅದಕ್ಕೆ ಸ್ವಯಂವರ ಘೋಷಣೆ ಮಾಡಿಬಿಟ್ರೆ ಕ್ಷತ್ರಿಯ ರಕ್ತ ಎಲ್ಲಿ ಹೋಗ್ತದೆ? ಒಂದೇ ಬರ್ತಾರೆ ಇಲ್ಲಿಗೆ. ಸ್ವಯಂವರ ಅಂತ ಅಂದ್ಕೊಳ್ಳೆ ಬರಲೇಬೇಕು. ಬಂದಾಗ ಅರ್ಜುನನ್ ಕಂಡು ಹಿಡಿಬೇಕು ಅಂತ ವಿಚಾರ ಮಾಡಿ ಸ್ವಯಂವರ ಘೋಷಣೆ ಮಾಡಿದ್ನಂತೆ. ಯತ್ರ ಕ್ವಚಿತ್ ಪ್ರತಿವಸಂತಿ ನಿಲೀನ ರೂಪಾ ಪಾರ್ಥಾಯಿತಿ ಸ್ಮ ಸತು ಫಲ್ಗುಣ ಕಾರಣೇನ ಚಕ್ರೆ ಸ್ವಯಂವರ ವಿಘೋಷಣಂ ಆಶು ರಾಜಸ್ವನ್ನೀರ್ ಅಧಾರ್ಯ ಧನು ಈಶವರಾಚ್ಯ ಚಕ್ರೆ. ಆ ದೃಪದ ರಾಜ ದ್ರೌಪದಿ ಸ್ವಯಂವರ ಘೋಷಣೆ ಮಾಡಿದ್ನಲ್ಲ, ಆ ಸ್ವಯಂವರಕ್ಕೊಂದು ಪಣ ಇಡಬೇಕಲ್ಲ. ಎಂಥ ಪಣ ಇಟ್ಟಿದ್ದ ಅಂದ್ರೆ ಒಂದು ಬಿಲ್ ಇಟ್ಟಿದ್ನಂತೆ, ಕಿಂಧುರ ಅಂತ ಆ ಬಿಲ್ಲಿನ ಹೆಸರು. ಕಿಂಧುರ ಅನ್ನುವಂಥ ಬಿಲ್ಲು, ಆ ಬಿಲ್ಲಿಗೆ ಒಂದು ತುದಿಗೆ ಹಗ್ಗ ಅಲ್ಲ, ತಂತಿ, ಕಬ್ಬಿಣ ತಂತಿ. ಹಗ್ಗ ಆದ್ರೂ ಕಷ್ಟಪಟ್ಟು ಎಳೆದು ಕಟ್ಟಬಹುದು ಯಾರಾದ್ರೂ, ತಂತಿ ಕಟ್ಟಿದ್ನಂತೆ. ಒಂದು ಬದಿಲಿ ತಂತಿ, ಆ ತಂತಿಯನ್ನು ಎಳೆದು ಈ ಕಡೆ ಬಗ್ಗಿಸಿ ಈ ಕಡೆ ತುದಿಗೆ ಬಿಗಿಬೇಕು, ಬಾಣ ಬಿಡಬೇಕು. ಈ ರೀತಿ ಆ ಬಿಲ್ಲಿ ಎಂಥದ್ದು ಅಂದ್ರೆ ಕಿಂಧುರ ಅನ್ನುವಂಥ ಧನುಸ್ಸು ರುದ್ರದೇವರ ವರ ಕೊಟ್ಟಿದ್ರಂತೆ. ಯಾರ್ಯಾರು ಇದನ್ನ ಅಲ್ಲಾಡಿಸಲಿಕ್ಕೆ ಸಾಧ್ಯ ಇಲ್ಲ, ಇಂದ್ರಾಂಶ ಸಂಭೂತನಾದ ಅರ್ಜುನ ಮಾತ್ರ ಅಲ್ಲಾಡಿಸಬಲ್ಲ ಅಂತ ಹೇಳೇ ಕೊಟ್ಟಿದ್ರು. ಅಂಥ ಬಿಲ್ಲನ್ನೇ ಇಟ್ಟು ಅರ್ಜುನನೇ ಬರ್ತಾನೆ ಅಂತ ಅವರಿಗೆ ಗ್ಯಾರಂಟಿ ದೃಪದ ರಾಜನಿಗೆ. ಇಂಥ ಕಿಂಧುರ ನಾಮಕ ಧನುಸ್ಸನ್ನು ಇಟ್ಟು ರುದ್ರವರದಿಂದ ಅಧಾರ್ಯಂ ಯಾರ್ಯಾರಿಗೂ ಎತ್ತಲಿಕ್ಕೆ ಸಾಧ್ಯ ಇಲ್ಲ ಅಂಥದನ್ನ ಈಶವರಾಚ್ಯ ಚಕ್ರೆ, ಅದೇ ಧನುಸ್ಸನ್ನ ಪಣವಾಗಿ ಇಟ್ಟಿದ್ದ. ಇಲ್ದಿದ್ರೆ ಯಾಕೆ ಇಡ್ತಾನೆ ಹೇಳಿ? ಅರ್ಜುನ ಅಂತೂ ಸತ್ತು ಹೋಗಿದ್ದಾನೆ, ಇನ್ಯಾರಿಗಾದ್ರೂ ಕೊಟ್ಟು ಮದುವೆ ಮಾಡೋಣ ಅಂತ ಇನ್ಯಾವುದೋ ಆರ್ಡಿನರಿ ಬಿಲ್ ಇಡ್ತಿದ್ದ. ಇಂಥದ್ದೊಂದು ವಿಶಿಷ್ಟವಾದ ಧನುಸ್ಸನ್ನು ಇಟ್ಟಿದ್ದಾನೆ ಅಂತಂದ್ರೆ ಅರ್ಜುನನೇ ಬರಬೇಕು. ಈಶವರಾತ್ ಅನ್ನೇರಧಾರ್ಯಂ ತತ್ಕಾಲ ಏವ. ಹೀಗೆ ಅದೇ ಸಮಯಕ್ಕೆ ಇವರೆಲ್ಲ ಉತ್ತರಕ್ಕೆ ಪ್ರಯಾಣ ಬೆಳೆಸಿದ್ದಾರೆ ಏಕಚಕ್ರ ನಗರದಿಂದ. ದಾರಿಯಲ್ಲಿ ಕಂಡವರೆಲ್ಲ ಹೇಳ್ತಿದ್ರಂತೆ, ಪರವಾಗಿಲ್ಲ, ಒಳ್ಳೆ ಊಟ ಸಿಗುತ್ತೆ ಅಂತಲೇ ಎಲ್ಲರೂ ಹೇಳೋರು. ಪಾಂಚಾಲಕಾನ್ ಪರಮಭೋಜನ ಮಾತ್ರ ಸಿದ್ಧೇ,
ಊಟ ಸಿಕ್ತದೆ ಹೋಗ್ರಿ ಅಂತಲೇ ಅಂತಿದ್ರು. ಇವರೇನು ಅದಕ್ಕೆ ಬೇಜಾರು ಮಾಡ್ಕೋತಿದ್ದಿಲ್ಲಂತೆ. ಆಗ್ಲಿ ಅಂತ ನಕ್ಕೊಂಡು ಬಂದಿದ್ದಾರೆ ಉತ್ತರಕ್ಕೆ. ಬರುವಾಗ ಕೆಲವು ಕಡೆ ಜ್ಞಾನಿಗಳಾದಂತಹ ಬ್ರಾಹ್ಮಣರು ಯೋಚನೆ ಮಾಡಿದ್ರು. 6 ಜನ ಬರ್ತಿದ್ರು, ಕುಂತಿ ಪಂಚಪಾಂಡವರು, ಇನ್ನೂ ಬೇಕಾದಷ್ಟು ಜನರು ಇದ್ರು. ಇವ್ರದ್ದೇ ಒಂದು ಗುಂಪು, ಸಾಕಷ್ಟು ಬ್ರಾಹ್ಮಣರು ಇವ್ರ ಜೊತೆಗೆ ಹೊರಟ್ರಂತೆ ಸ್ವಯಂವರಕ್ಕೆ ಅಂತ. ಷಣ್ಣಾಂಚ ಮಧ್ಯಗೆ ಮುದೀರ್ಣ ಭುಜಂ ವಿಶಾಲ ವಕ್ಷಸ್ಥಲಂ ಬಹುಲ ಪೌರುಷ ಲಕ್ಷಣಂಚ ದೃಷ್ಟೈವ ಮಾರುತಿ ಮಸಾವುಪಲಪ್ಸ್ಯತಿ ಕೃಷ್ಣಾಂ ಇತಿ ಸ್ಮಚವಚ ಪ್ರವದಂತಿ ವಿಪ್ರಾಹ. ಕೆಲವರು ಬ್ರಾಹ್ಮಣರು ಹೀಗೂ ಹೇಳಿದ್ರಂತೆ, ಆ ಸ್ವಯಂವರದಲ್ಲಿ ಯಾರ್ಯಾರಿಗೂ ಆ ದ್ರೌಪದಿ ದಕ್ಕೋದಿಲ್ಲ, ಭೀಮನಿಗೆ ದಕ್ತಾಳೆ ಅಂತ. ಬ್ರಾಹ್ಮಣರ ಬಾಯಿಂದ ಹಾಗೆ ಬಂತಂತೆ, ಭೀಮನಿಗೆ ಸಿಗ್ತಾಳೆ, ಭೀಮನೇ ಆ ದ್ರೌಪದಿಯನ್ನ ಪಡೆಯೋದು ಸ್ವಯಂವರದಲ್ಲಿ ಅಂತ ಕೆಲವು ಬ್ರಾಹ್ಮಣರು ಆ ಮಾತು ಕೂಡ ಆಡಿದ್ದಾರೆ. ಹೀಗೆ ರಾತ್ರೌ ದಿವಾಚ ಸತತಂ ಪತಿ ಗಚ್ಚಮಾನಾಹ, ರಾತ್ರಿ ಹಗಲು ಪ್ರಯಾಣ ಮಾಡ್ಕೊಂಡು ಹೊರಟಂತೆ. ಯಾಕೆಂದ್ರೆ ಆ ಸ್ವಯಂವರದ ದಿನ ಬಹಳ ಹತ್ತಿರ ಬಂದಿತ್ತಂತೆ ವ್ಯಾಸರು ಹೇಳೋ ಹೊತ್ತಿಗೆ. ಆದ್ರಿಂದ ರಾತ್ರಿ ಹಗಲು ಪ್ರಯಾಣ ಮಾಡಿದಾರಂತೆ. ಪ್ರಯಾಣ ಮಾಡಿಕೊಂಡು ಉತ್ತರಕ್ಕೆ ಬಂದಾಗ ಗಂಗಾ ನದಿ ದಾಟಿ ಆಚೆ ಹೋಗಬೇಕು. ಆ ಗಂಗಾ ನದಿಗಿಂತ ಮುಂಚೆನೆ ಕೆಲವರೆಲ್ಲ ಬ್ರಾಹ್ಮಣರು ಮಲ್ಕೊಂಡು ಬಿಟ್ರಂತೆ. ನಿದ್ದೆ ಬಂದಿತ್ತು, ಮಲ್ಕೊಂಡ್ರು. ನಾವೆಲ್ಲ ನಾಳೆ ಬರ್ತೀವಿ, ನೀವು ನಾಳೆ, ನಾವಂತೂ ಹೋಗ್ತೀವಿ ಅಂತ ಇವ್ರು ಹೊರಟ್ರು. ಯಾಕೆಂದ್ರೆ ದ್ರೌಪದಿ ಅಂತಂದ್ರೆ ಸರ್ವವಿದ್ಯಾ ದ್ರೌಪದಿ ಅಂತಾರೆ. ಮಹಾಭಾರತ ಆಧ್ಯಾತ್ಮನಿಷ್ಠ, ಏವಂ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವಮುಚ್ಯತೆ. ಇಡೀ ಮಹಾಭಾರತ ಅಧ್ಯಾತ್ಮನಿಷ್ಠ. ದ್ರೌಪದಿ ಅಂತಂದ್ರೆ ವಿದ್ಯಾಸ್ವರೂಪ, ಯುಧಿಷ್ಠಿರ ಅಂದ್ರೆ ಧರ್ಮರೂಪಿ, ಭೀಮ ಅಂದ್ರೆ 10 ಗುಣಸ್ವರೂಪ, ಅರ್ಜುನ ಶ್ರವಣಕ್ಕೆ ಸಂಕೇತ, ಇವರು ನೀತಿ. ಈ ರೀತಿ ಇರೋದ್ರಿಂದ ದ್ರೌಪದಿ ಸ್ವಯಂವರಕ್ಕೆ ಇವರೆಲ್ಲ ರಾತ್ರಿ ಹಗಲು ಹೋಗ್ತಾ ಇದ್ದಾರೆ ಅಂತಂದ್ರೆ ವೇದಾಂತ ವಿದ್ಯೆಯನ್ನ, ವೇದ ವಿದ್ಯೆಯನ್ನ ಅಧ್ಯಯನ ಮಾಡುವಾಗ, ಭಗವಂತನ ತತ್ವಶಾಸ್ತ್ರ ಅಧ್ಯಯನ ಮಾಡಬೇಕಾದ್ರೆ ರಾತ್ರಿ ಹಗಲು ಪ್ರಯತ್ನ ಮಾಡಬೇಕು. ಆಚಾರ್ಯರು ಅದನ್ನು ಹೇಳ್ತಾರೆ ಅನುವ್ಯಾಖ್ಯಾನದಲ್ಲಿ, ಅತ್ಯಶಕ್ಯೇತು ನಿದ್ರಾದೌ ಪುನರೇವ ಸಮಭ್ಯಸೇತ್. ವೇದಾಂತ ವಿದ್ಯೆ ಅಧ್ಯಯನಕ್ಕೆ ಇಂಥ ಕಾಲ ಅಂತೇನಿಲ್ಲ, ಬೆಳಿಗ್ಗೆ ಮಾಡ್ರಿ, ರಾತ್ರಿ ಮಾಡ್ರಿ, ಹಗಲು ಮಾಡ್ರಿ, ನಿಮಗೆ ನಿದ್ದೆ ತಡ್ಕೊಳ್ಳಿಕ್ಕಾಗೋದಿಲ್ಲ ಅನ್ನೋ ಪರಿಸ್ಥಿತಿ ಬರೋ ತನಕ ಮಾಡ್ರಿ. ಅಷ್ಟು ತಡ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಬಂದಾಗ ಮಲ್ಕೊಳ್ರಿ, ಎಚ್ಚರ ಆದ ಕೂಡಲೇ ಮತ್ತೆ ಪುನರೇವ ಸಮಭ್ಯಸೇತ್, ಮತ್ತೆ ಅಧ್ಯಯನನೇ ಮಾಡಬೇಕು. ಅದಕ್ಕೆ ರಾತ್ರವು ದಿವಾಚ ಸತತಂ ಪಥಿ ಗಚ್ಚಮಾನಾಹ ಅಂತಂದ್ರೆ ಪಾಂಡವರು ದ್ರೌಪದಿಯನ್ನು ಪಡೀಲಿಕ್ಕೆ ಹಗಲು ರಾತ್ರಿ ಹೋದ್ರು ಅಂತಂದ್ರೆ ಬೇರೆಯವರು ಹಗಲು ರಾತ್ರಿ ಅಧ್ಯಯನ ಮಾಡಿ ಪರಮಾತ್ಮನ ತತ್ವಜ್ಞಾನವನ್ನ ಪಡಿಬೇಕು ಅಂತ ಅನ್ನೋದಕ್ಕೆ ಇದು ಸೂಚನೆ. ಹೋದಾಗ ಗಂಗಾ ನದಿ ಬಂತು, ಎಲ್ಲ ಬ್ರಾಹ್ಮಣರೆಲ್ಲ ಉಳ್ಕೊಂಡು ಬಿಟ್ರು ಅಲ್ಲಲ್ಲಿ. ಇವ್ರು ಮಾತ್ರ ಹೋಗ್ತಾ ಇದ್ದಾರೆ, ರಾತ್ರಿಯೇ ಗಂಗಾ ನದಿ ದಾಟ್ಕೊಂಡು ಹೋಗೋಣ ಅಂತ ಹೊರಟು ಬಿಟ್ರು. ಆವಾಗ ಮಾತ್ರ ಭೀಮ ಹಿಂದೆ ಹೋಗ್ತಾ ಇದ್ನಂತೆ. ಎಲ್ಲರ ಹಿಂದೆ ಇದ್ದ ಭೀಮ, ಮುಂದೆ ಅರ್ಜುನ. ಉಳಿದವ್ರ ರಕ್ಷಣೆಗೆ ಬೇಕು ಅಂತ ಹೇಳಿ ಮುಂದೆ ಅರ್ಜುನ, ಮಧ್ಯದಲ್ಲಿ ಕುಂತಿ, ನಕುಲ, ಸಹದೇವ, ಇವರೆಲ್ಲ ಯುಧಿಷ್ಠಿರ, ಹಿಂದೆ ಭೀಮ, ಹಿಂದೆ ಅರ್ಜುನ, ಭೀಮರು ಇವರೆಲ್ಲ ಹೋಗ್ತಾ ಇದ್ದಾರೆ. ಗಂಗಾ ನದಿಯಲ್ಲಿ ಹೋಗುವಾಗ ಇದ್ದಕ್ಕಿದ್ದ ಹಾಗೆ ಆ ರಾತ್ರಿ ಕಾಲದಲ್ಲಿ, ಅರ್ಧರಾತ್ರಿ ಕಾಲದಲ್ಲಿ ಒಬ್ಬ ಚಿತ್ರರಥ ಅನ್ನುವಂಥ ಗಂಧರ್ವ ರಥದಲ್ಲಿ ಕೂತ್ಕೊಂಡು ಇವರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬರ್ತಾ ಇದ್ದಾನೆ. ಅರ್ಜುನ ಮುಂದೆ ಹೋಗುವಾಗ ಕೈಯಲ್ಲಿ ಒಂದು ಕೊಳ್ಳಿ ಹಿಡ್ಕೊಂಡು ಹೋಗ್ತಿದ್ದಂತೆ. ರಾತ್ರಿ ಒಂದು ಕೊಳ್ಳಿ ದೀಪವನ್ನು ಹಿಡ್ಕೊಂಡೇ ಹೋಗ್ತಾ ಇದ್ದಾನೆ. ಆ ಗಂಗಾ ನದಿಯಲ್ಲಿ ದಾಟುವಾಗ ಸರಿಯಾಗಿ ಅರ್ಧರಾತ್ರಿ ಆಗಿತ್ತಂತೆ. ಅವತ್ತು ಗಂಗಾ ನದಿ ದಾಟುವಾಗ ಶುಕ್ಲ ಪಕ್ಷ ಅಷ್ಟಮಿ ಅಂತೆ. ಶುಕ್ಲ ಪಕ್ಷ ಅಷ್ಟಮಿ ಅಂತಂದ್ರೆ ಕೃಷ್ಣ, ಇದು ಚಂದ್ರ ಅಸ್ತಂಗತನಾಗತಕ್ಕಂತಹ ಸಮಯ. ಚಂದ್ರ ಅಸ್ತಂಗತನಾಗಿ ಕತ್ತಲಾಗಿದೆ, ಕೊಳ್ಳಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಹೊತ್ತಿಗೆ ಕತ್ತಲಾಗಿದೆ, ಚಂದ್ರಾಸ್ತಮಯ ಆಯಿತು ಅಂತ ಆ ಚಿತ್ರರಥ ಗಂಧರ್ವ ಸ್ತ್ರೀಯರೊಂದಿಗೆ ಗಂಗಾ ನದಿಯಲ್ಲಿ ಜಲಕ್ರೀಡೆಗೆ ಬಂದಿದ್ದಂತೆ. ಯಾರಿಲ್ಲ, ಕತ್ತಲಾಯಿತು ಅಂತ ಅವನು ಜಲಕ್ರೀಡೆಗೆ ಬಂದಾಗ ಕೊಳ್ಳಿ ಹಿಡ್ಕೊಂಡು ಅರ್ಜುನ ಬರ್ತಾ ಇದ್ದಾನೆ. ಅವನಿಗೊಂದು ರೀತಿ ವಿಘ್ನ ಆದ ಹಾಗಾಯಿತು. ರಥದಲ್ಲಿ ಕೂತ್ಕೊಂಡು ಅವನು ಆಕ್ರಮಣ ಮಾಡಿ ಬರ್ತಾ ಇದ್ದಾನೆ. ನೋಡಿದ ಕ್ಷತ್ರಿಯರು ನೀವು ಅಂತ ಗೊತ್ತಾಯ್ತಂತ ಅವನಿಗೆ. ದೃಷ್ಟೈವ ವಿಪ್ರರಹಿತಾನುದಕಾಂತರಸ್ಥ ಕ್ಷತ್ರಾತ್ಮಜ ಇತಿ ಧರ್ಷಯಿತು ಸಚಾಗಾರ್. ಇವರು ಕ್ಷತ್ರಿಯರು, ಇವ್ರ ಜೊತೆಗೆ ಬ್ರಾಹ್ಮಣರಿಲ್ಲ. ಯಾವಾಗಲೂ ಕ್ಷತ್ರಿಯರು ಬ್ರಾಹ್ಮಣರಿಲ್ಲದೆ ಹೋಗಬಾರ್ದಂತೆ. ಎಲ್ಲಿ ಹೋದ್ರೂ ಅವ್ರಿಗೊಬ್ಬ ಬ್ರಾಹ್ಮಣ ಬೇಕಂತೆ. ಕ್ಷತ್ರಿಯರು ಒಬ್ಬರನ್ನ ಬ್ರಾಹ್ಮಣರನ್ನ ಪುರೋಹಿತರು ಅಂತ ಜೊತೆಗೆ ಮಾಡ್ಕೊಂಡಿರ್ಬೇಕು. ಎಲ್ಲೇ ಹೋಗ್ಲಿ ಜೊತೆಗೆ ಒಬ್ರು ಇರ್ಬೇಕು. ಇವ್ರ ಜೊತೆಗೆ ಯಾರೂ ಬ್ರಾಹ್ಮಣರಿಲ್ಲ, ಪುರೋಹಿತರಿಲ್ಲ. ಇವ್ರು ಮಾತ್ರ ಕ್ಷತ್ರಿಯರು ಸಂಚಾರ ಮಾಡ್ತಾ ಇದ್ದಾರೆ. ಅದು ಕೂಡ ನಿಷಿದ್ಧ ವೇಳೆಯಲ್ಲಿ ಬರ್ತಾ ಇದ್ದಾರೆ. ನಿಷಿದ್ಧ ಕಾಲದಲ್ಲಿ ಬಂದ್ರು ಅಂತ ಆಕ್ರಮಣ ಮಾಡಿಕೊಂಡು ಬಂದ. ನಿಷಿದ್ಧ ಕಾಲ ಅಂತಂದ್ರೆ ಸಾಮಾನ್ಯ ನಿಷಿದ್ಧ ಕಾಲ ಇದೆ, ಮಹಾನಿಷಿದ್ಧ ಕಾಲ ಅಂತ ಒಂದಿದೆ ರಾತ್ರಿ. ಅದು 11:45 12 ಕಾಲು. 11:45 12 ಕಾಲು, ಅರ್ಧ ಗಂಟೆ ಮಹಾನಿಷಿದ್ಧ ಕಾಲ.
ಮನುಷ್ಯರಿಗೆ ರಾತ್ರಿ ಸಂಚಾರಕ್ಕೆ ಮಧ್ವವಿಜಯದಲ್ಲೂ ಬರ್ತದೆ. ಅಸ್ಮದ್ವಿಹಾರ ಸಮಯೋಪಗತಾನ್ ಸಮಸ್ತಾನ್. ಮಧ್ವಾಚಾರ್ಯನ ಕರ್ಕೊಂಡು ಅನಂತೇಶ್ವರದಿಂದ ಮಧ್ಯಗೇಹ ಭಟ್ರು ಬರುವಾಗ ಇದೇ ರೀತಿ ರಾತ್ರಿ ಕಾಲದಲ್ಲಿ ಬರುವಾಗ ಒಂದು ವಿಷಾಚಿ ಬಂದ್ಬಿಡ್ತಂತ, ಒಂದು ಭೂತ ಬಂದ್ಬಿಡ್ತಂತ. ಯಾರ ಮೈಲೋ ಭೂತ ಪ್ರವೇಶ ಆಗಿ ರಕ್ತ ವಮನ ಆಯ್ತು ಅಂತುಂಟು. ಅವರೆಲ್ಲ ಮಾತಾಡ್ಕೊಂಡ್ರಂತೆ, ಯಾರಿಗೋ ಭೂತ ಪ್ರವೇಶ ಆಯ್ತು, ನಾವು ನಿಷಿದ್ಧ ಕಾಲದಲ್ಲಿ ಬರ್ತಾ ಇದ್ದೀವಿ, ರಾತ್ರಿ ವೇಳೆ ಉಣ್ಣಕ್ಕೆ ಈ ಮಗುವಿಗೆ ಪ್ರವೇಶ ಆಗ್ಲಿಲ್ಲಲ್ಲ ಅಂತ ಮಾತಾಡುವಾಗ ಆ ಭೂತ ಹೇಳ್ತಂತೆ, ಈ ಮಗು ಇರೋದ್ರಿಂದ ನೀವೆಲ್ಲ ಬದುಕುಳಿದ್ರಿ, ಇಲ್ದಿದ್ರೆ ನಿಮ್ಮನ್ನ ಎಲ್ಲರಲ್ಲೂ ಪ್ರವೇಶ ಆಗ್ತಿದ್ದೆ ಅಂತ. ಯಾಕೆ ಆ ಮಗು ಯಾವುದು ಅಂತಂದ್ರೆ ಮಧ್ವಾಚಾರ್ಯ ವಾಯುದೇವ್. ವಾಯುದೇವರಿದ್ದಾಗಿ ನಿಷಿದ್ಧ ಕಾಲ ಅಂತ ಒಂದು ಪ್ರಶ್ನೆನೇ ಇಲ್ಲ. ಯಾಕೆ ನಿಷಿದ್ಧ? ಈ ಭೂತಾದಿಗಳ ಬಾಧೆ ಇರ್ತದೆ ಅಂತ. ವಾಯುದೇವರಿದ್ದಾಗ ಏನು ಬಾಧೆ? ಆದ್ರಿಂದ ಮಧ್ಯಗೆ ಭಟ್ರು ಕರ್ಕೊಂಡು ಬರ್ತಾ ಇದ್ರು, ಏನಾಗ್ಲಿಲ್ಲ. ಹಾಗೆ 11:45 12 ಕಾಲಿದೆಯಲ್ಲ, ಮಹಾ ನಿಷಿದ್ಧ ಕಾಲ ರಾತ್ರಿ ಸಂಚಾರಕ್ಕೆ. ಅದನ್ನ ಯಾಕಿಷ್ಟು ಒತ್ತಿ ಹೇಳ್ತಿದ್ದೇನೆ ಅಂತಂದ್ರೆ ಆ ಗಳಿಗೆ ಲೆಕ್ಕ ಇಟ್ಕೊಂಡಿರ್ಬೇಕು, ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಹಾಗೆಲ್ಲ ಸಂಚಾರ ಮಾಡುವಾಗ ಬಹಳ ಎಚ್ಚರಿಕೆಯಲ್ಲಿ ಮಾಡಬೇಕಾದಂತಹ ಕಾಲ. ಆದ್ರಿಂದ ಹಂತಾಸ್ಮಿವೋ ಕ್ಷುಪಗತಾನ್ ಉದಕಾಂತಮಸ್ಯ ನದ್ಯಾಶ್ಚ ಮತ್ತೆ ಚರಣಾಯ ನಿಷಿದ್ಧ ಕಾಲೇ. ಮನುಷ್ಯರ ಸಂಚಾರಕ್ಕೆ ನಿಷಿದ್ಧವಾದ ಕಾಲ ಅದು. ಭೂತ ಪ್ರೇತಾದಿಗಳು ಗಂಧರ್ವರು ಅವರು ಸಂಚಾರ ಮಾಡುವ ಕಾಲ. ನೀವು ಬಂದಿದ್ದೀರಿ, ನಿಮ್ಮನ್ನೆಲ್ಲ ಕೊಂದು ಬಿಡ್ತೀನಿ ಅಂತಲೇ ಆ ಚಿತ್ರಾರ್ಥ ಗಂಧರ್ವ ಬಂದಂತ. ಆದ್ರೆ ಗಂಗಾ ನದಿಗೆ ಇದು ನಿಷಿದ್ಧ ಅಲ್ಲ. ಗಂಗಾ ನದಿ ಸ್ನಾನಕ್ಕೆ ಯಾವ ಕಾಲದಲ್ಲಿ ಬೇಕಾದ್ರೂ ಹೋಗ್ಬೋದಂತ. ಇದು ನಿಷಿದ್ಧ ಅಲ್ಲ. ಗಂಗಾ ಬೇರೆ ನದಿಗಳಲ್ಲಿ ಸ್ನಾನಕ್ಕೆ ನಿಷಿದ್ಧ ಕಾಲ. ಆವಾಗ ಬೇರೆ ಯಮುನಾ ಮತ್ತೊಂದು ಯಾವುದೋ ಕೃಷ್ಣವೇಣಿ ಅಂತಹದ್ದಕ್ಕೆ ನಿಷಿದ್ಧ. ಆದ್ರೆ ಗಂಗಾ ನದಿಗೆ ಮಾತ್ರ ನಿಷೇಧ ಇಲ್ಲ. ಭುಕ್ತೋ ವಾಪ್ಯಥವಾ ಭುಕ್ತ ರಾತ್ರಾ ವಹನಿಖೇಚರ ನಕಾಲ ನಿಯಮೋಹ್ಯಸ್ತಿ ಗಂಗಾಂ ಪ್ರಾಪ್ಯ ಸರಿದ್ವರಾಂ. ಗಂಗಾ ನದಿ ಬರಲಿಕ್ಕೆ ಊಟ ಮಾಡಿಯೂ ಸ್ನಾನ ಮಾಡಬಹುದು. ಗಂಗಾ ನದಿಯಲ್ಲಿ ಊಟ ಮಾಡದೇನೂ ಮಾಡಬಹುದು, ಬೆಳಿಗ್ಗೆ ಮಾಡಬಹುದು. ಎಷ್ಟೋ ಜನ ಊಟ ಆಗಿದೆಲ್ಲ ಮತ್ತೆ ಯಾಕೆ ಸುಮ್ಮನೆ ಪ್ರೋಕ್ಷಣೆ ಮಾಡ್ಕೊಂಡು ಹೋಗ್ತಾರೆ, ಏನ್ ಸಂಬಂಧ ಇಲ್ಲ, ಆರೋದೆ. ಗಂಗಾ ನದಿಗೆ ಆ ನಿಯಮ ಇಲ್ಲ. ಅಷ್ಟು ಪುಣ್ಯಕರವಾದ ನದಿ, ಪುಣ್ಯ ಸಂಪಾದನೆ ಮಾಡಬೇಕು ಅಂತಿರೋ. ಆದ್ರಿಂದ ಭುಕ್ತೋವಾಪ್ಯಥವಾ ಅಭುಕ್ತ, ಊಟ ಮಾಡಿ ಆಗ್ಲಿ ಮಾಡದೇ ಆಗ್ಲಿ, ರಾತ್ರ ವಾಹನಿವ ಹಗಲಾಗ್ಲಿ ರಾತ್ರಿ ಆಗ್ಲಿ, ನಕಾಲ ನಿಯಮೋಹ್ಯಸ್ತಿ. ಗಂಗಾ ನದಿಗೆ ಬಂದಾಗ ಈ ಕಾಲ ನಿಯಮ ಅನ್ನೋ ಪ್ರಶ್ನೆನೇ ಇಲ್ಲ. ಯಾವಾಗ ಬೇಕಾದ್ರೂ ಸ್ನಾನ ಮಾಡು. ಹಾಗೆ ಜ್ಞಾನಗಂಗೆಗೂ ಹಾಗೇನು ರಾತ್ರಿ ಹಗಲು ಅನ್ನೋ ನಿಯಮ ಇಲ್ಲ. ಜ್ಞಾನಗಂಗೆ ಯಾವಾಗ ಬೇಕಾದ್ರೆ ಅದನ್ನು ಸಂಪಾದನೆ ಮಾಡಬಹುದು. ಅವನು ಮಾತ್ರ ನಮ್ಮ ಜಲಕ್ರೀಡೆ ಆಡೋ ಸಂದರ್ಭದಲ್ಲಿ ಇವರು ಬಂದಿದ್ದಾರಲ್ಲ ಅಂತ ಅವನು ಆಕ್ರಮಣ ಮಾಡ್ಕೊಂಡು ಬಂದಿದ್ದಾನೆ. ಅರ್ಜುನ ಹೀಗೆ ಹೇಳಿ ಮತ್ತು ಹೇಳಿದಂತೆ, ನೀನೇನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ನಾವೆಲ್ಲ ಅಸ್ತ್ರಜ್ಞಾನಿಗಳಾಗಿದ್ದೇವೆ, ಅಸ್ತ್ರಜ್ಞಾನಿಗಳಾದಂಥ ನಮಗೆ ನೀನೇನು ಮಾಡ್ಲಾರಿ ಅಂತ ಹೇಳಿ ನಿನ್ನ ಎಲ್ಲ ಪ್ರಯತ್ನಗಳು ವಿಫಲ ಆದೀತು, ಸುಮ್ಮನೆ ನಮಗೆ ದಾರಿ ಬಿಟ್ಟುಬಿಡು ಅಂತಂದ್ರೆ ಹೇಳಲಿಲ್ಲ. ರಥದಲ್ಲಿ ಕೂತ್ಕೊಂಡು ಬಾಣಪ್ರಯೋಗ ಮಾಡ್ತಾ ಇದ್ದಾನೆ. ಅರ್ಜುನನು ಕೂಡ ಮುಂದೆ ಹೋಗ್ತಾ ಇದ್ದ, ಒಂದೇ ಜವಾಬ್ದಾರಿ ಇತ್ತು. ಆಗ್ನೇಯಮಸ್ತ್ರಮಭಿಮಂತ್ರ ತದೋಲ್ಮುಖೇ ಸಹ ತಿಕ್ಷೇಪ ಶಕ್ರತನಯೋಶ್ಯ ರಥಶ್ಚ ದಗ್ಧಃ ಪಂಚಾಗ್ನಿನಾ ಪರಿಗೃಹೀತಮಭಿಪ್ರಗೃಹ್ಯ ಕೇಶೇಷು ಸಂಚಕರ್ಷಾಶು ಸುರೇಂದ್ರ ಸೂನು. ಆ ಕೊಳ್ಳಿಯಲ್ಲಿ ಆಗ್ನೇಯಾಸ್ತ್ರ ಅಭಿಮಂತ್ರಣ ಮಾಡಿ ಅವನ ಮೇಲೆ ಬಿಸಾಡಿದನಂತೆ. ಅವನ ರಥ, ಚಿತ್ರರಥನ ರಥ ಸುಟ್ಟೋಯ್ತು. ಅಂಗಾರವರ್ಣ ಅಂತ ಅವನಿಗೆ ಹೆಸರು, ಅದು ಸಾರ್ಥಕ ಆಯ್ತಂತೆ. ಅವನ ಮೈಯೆಲ್ಲ ಸುಟ್ಟು ಅಂಗಾರವರ್ಣನೇ ಆದನಂತೆ. ಆಮೇಲೆ ಮೈ ಸುಟ್ಟೋಯ್ತು, ರಥ ಪೂರ್ತಿ ಸುಟ್ಟೋಯ್ತು. ಬದುಕುಳಿದಿದ್ದ ಇನ್ ಪೂರ್ತಿ ಕೊಂದು ಬಿಡ್ತಾನೇನೋ ಅರ್ಜುನ ಅಂತ ಧರ್ಮರಾಜನಿಗೆ ಮತ್ತು ಅರ್ಜುನನಿಗೆ ಶರಣಾಗತನಾದನಂತೆ. ನಮ್ಮನ್ನು ಕೊಲ್ಬೇಡಿ ಅಂತ ಅವನು ಕ್ಷಮಾಪಣೆ ಕೇಳ್ತಾನೆ. ಆಗ್ಲಿ ಅಂತ ಇವರಿಬ್ರು ಅವನನ್ನ ಬಿಟ್ಟಿದ್ದಾರೆ. ಆಮೇಲೆ ಅವನೇ ಪಾರ್ಥೇನ ದುರ್ಲಭ ಮಹಾಸ್ತ್ರಮಿದಂ ಯಯಾಚೆ, ಎಂಥೆಂಥ ಆಗ್ನೇಯಾಸ್ತ್ರ, ಇದನ್ನೆಲ್ಲ ನೀನು ಬಲ್ಲವನಾಗಿದ್ದಿ, ನನಗೆ ಉಪದೇಶ ಕೊಡು ಅಂತ ಚಿತ್ರರಥ ಗಂಧರ್ವ ಅರ್ಜುನನಿಂದ ಉಪದೇಶ ಪಡೆದಂತೆ. ಅಸ್ತ್ರ ಮಂತ್ರಗಳನ್ನೆಲ್ಲ ಉಪದೇಶ ಪಡೆದ. ಆಮೇಲೆ ನಾನು ಕೂಡ ನನ್ನಲ್ಲಿ ಒಂದು ಅದೃಶ್ಯ ಆಗುವಂತಹ ವಿದ್ಯೆ ಇದೆ, ಆ ಅದೃಶ್ಯ ಆಗುವ ವಿದ್ಯೆಯನ್ನ ಅಥವಾ ಅದೃಶ್ಯವಾದ ದೇವತೆಗಳನ್ನು ನೋಡೋ ವಿದ್ಯೆ, ಎರಡು ರೀತಿ ಅರ್ಥ, ಅಂಥ ಅದೃಶ್ಯತಾ ವಿದ್ಯೆಯನ್ನ ನಿನಗೆ ಉಪದೇಶ ಮಾಡ್ತೇನೆ ಇನ್ನಂತ. ಆಗ ಅರ್ಜುನ ಹೇಳ್ತಾನೆ, ಇದು ಧರ್ಮ ಆಗೋದಿಲ್ಲ, ನೀನ್ ಕೇಳಿದಿ ಆಗ್ನೇಯಾಸ್ತ್ರ ಎಲ್ಲ ಬೇಕು ಅಂತ, ನಿನಗೆ ನಾನು ಉಪದೇಶ ಮಾಡ್ತೀನಿ. ನಿನ್ನ ಉಪದೇಶವನ್ನ ನಾನು ಅದೃಶ್ಯ ಮಂತ್ರ, ಅದೃಶ್ಯ ವಿದ್ಯೆ, ಅದು ಈಗ ಬೇಡ, ಕಾಲಾಂತರದಲ್ಲಿ ನಾನು ನಿನ್ನ ಹತ್ರ ಪಡಿತೇನೆ ಅಂತ ಹೇಳಿ ಇನ್ಯಾವುದೋ ಕಾಲಾಂತರದಲ್ಲಿ ಪಡೆದಂತೆ ಅರ್ಜುನ. ಇದರಲ್ಲಿ ಸಂದೇಹ ಬರೋದು, ಅರ್ಜುನ ಆ ಗಂಧರ್ವನಿಂದ ಇವನ್ಯಾಕೆ ವಿದ್ಯೆ ಪಡಿಬೇಕಾಗಿತ್ತು? ಇವನಿಗೇನಂಥ ಅದೃಶ್ಯ ವಿದ್ಯೆ ಗೊತ್ತಿಲ್ಲದೆ ಇರೋದೇನಿತ್ತು? ಅವನಿಂದ ಯಾಕೆ ಪಡೆದ?
ಮತ್ತೆ ಈಗ ಬೇಡ ಕಾಲಾಂತರದಲ್ಲಿ ಅಂತಂದ. ಹೊರೋದು ಹೊಂದಿದ ಆಗ್ಲೇ ಪಡಿಬಹುದಾಗಿತ್ತು ಆ ವಿದ್ಯೆಯನ್ನ, ಕಾಲಾಂತರದಲ್ಲಿ ಅಂತ ಯಾಕಂದ. ಮತ್ತು ಆ ಗಂಧರ್ವನಿಗೆ ಅವರು ಅಸ್ತ್ರಾಭ್ಯಾಸ ಎಲ್ಲ ಮಾಡಿರ್ತಾರೆ, ಆಗ್ನೇಯಾಸ್ತ್ರ ಇದೆಲ್ಲ ಅವನಿಗೆ ಗೊತ್ತಿದ್ದಿಲ್ವೇ? ಯುದ್ಧಕ್ಕೆ ಅರ್ಜುನನ ಹತ್ರ ಯುದ್ಧಕ್ಕೆ ಬರಬೇಕಾದ್ರೆ ಅವನಿಗೆ ಅಸ್ತ್ರವಿದ್ಯೆ ಗೊತ್ತಿತ್ತೋ ಇಲ್ವೋ? ಶ್ರೀಮದಾಚಾರ್ಯ ಹೇಳ್ತಾರೆ ಅವನಿಗೆ ಗೊತ್ತಿದ್ರೂ ಕೂಡ ಅರ್ಜುನನಿಂದ ಪುನಃ ಉಪದೇಶ ಪಡೆದ್ನಂತೆ. ಯಾಕೆ ಅಂದ್ರೆ ಯಾವುದಾದ್ರೂ ಒಂದು ಮಂತ್ರ ನಮಗೆ ಉಪದೇಶ ಆಗಿರ್ತದೆ, ಅಥವಾ ಒಂದು ವಿದ್ಯೆ ಬಂದಿರ್ತದೆ, ಯಾರಿಂದಲೋ ಕಲ್ತಿರ್ತೀವಿ. ಆದರೂ ಕೂಡ ಅವರಿಗಿಂತ ಉತ್ತಮರಾದಂತಹ ಅತಿ ಶ್ರೇಷ್ಠ ಗುರುಗಳು ಸಿಕ್ಕರು ಅಂತಂದ್ರೆ ಅವರಿಂದ ಮತ್ತೊಂದ್ಸಲ ಅದನ್ನು ಕೇಳಬೇಕಲ್ಲ. ಆವಾಗ ಅದು ಹೆಚ್ಚು ವೀರ್ಯವತ್ತರಾಗ್ತದಂತೆ, ಮಹಾಪ್ರಭಾವಿ ಆಗ್ತದಂತೆ ಆ ಮಂತ್ರಗಳು. ನಂಗೆ ಹೇಗಿದ್ರು ಬರ್ತದೆ ಅಂತಲ್ಲ, ಬಂದರೂ ಕೂಡ ದೊಡ್ಡವರಿದ್ದಾರೆ ಅಂತ ಆದಾಗ ಅವರ ಹತ್ರ ಹೋಗಿ ಮತ್ತೆ ಉಪದೇಶ ಪಡೆಯುವುದು. ಆದ್ರಿಂದ ಅದು ಹೆಚ್ಚೆಚ್ಚು ಫಲದಾಯಕ ಆಗ್ತದೆ. ಈ ತತ್ವ ತಿಳ್ಕೊಂಡು ಗಂಧರ್ವ ತನಗೆ ಗೊತ್ತಿದ್ರೂ ಕೂಡ ಅರ್ಜುನನಿಂದ ಉಪದೇಶ ಪಡೆದ್ರೆ ಇನ್ನಷ್ಟು ವಿಶೇಷ ಫಲ ಸಿಗ್ತದೆ ಅಂತ ಅವನು ಪಡೆದ. ಆಮೇಲೆ ನಾನು ನಿನಗೆ ಅದೃಶ್ಯ ವಿದ್ಯೆ ಹೇಳ್ಕೊಡ್ತೀನಿ ಅಂತಂದಾಗ ಅರ್ಜುನ ಯಾಕೆ ಸ್ವೀಕಾರ ಮಾಡಲಿಲ್ಲ ಅಂತಂದ್ರೆ, ವಿದ್ಯೆಯನ್ನ ಯಾವತ್ತೂ ಕೂಡ ವಿನಿಮಯ ಮಾಡಬಾರ್ದು. ನನಗೆ ಈ ವಿದ್ಯೆ ಗೊತ್ತಿದೆ, ನಿಂಗೆ ಹೇಳ್ತೀನಿ, ನೀ ನನಗೆ ಆ ಪುಸ್ತಕ ಪಾಠ ಹೇಳ್ಕೊಡು ಅನ್ಬಾರ್ದು. ವಿದ್ಯೆ ಅನ್ನೋದು ವಿನಿಮಯ ಮಾಡ್ಲಿಕ್ಕೆ ಇರುತ್ತೆ, ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಇರತಕ್ಕಂಥದ್ದು. ಪರಸ್ಪರ ಕೊಂಡ್ಕೊಂಡ ಹಾಗ, ನಿನಗೆ ಇದನ್ನು ಕೊಡ್ತೇನೆ, ನೀನ್ ನನಗೆ ಆ ವಿದ್ಯೆ ಕೊಡು ಅಂತ ಹೇಳಬಾರ್ದು. ವಿನಿಮಯ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅರ್ಜುನ, ಈಗ ನಾನು ನಿನ್ನ ಹತ್ರ ಕಲ್ತರೆ ವಿದ್ಯಾ ವಿನಿಮಯ ಆಗ್ತದೆ, ಕಾಲಾಂತರದಲ್ಲಿ ಪಡಿತಾರೆ. ಅದನ್ನು ಎಂದೂ ವಿದ್ಯೆಯನ್ನ ವಿನಿಮಯ ಮಾಡತಕ್ಕಂಥದ್ದಲ್ಲ, ಶ್ರದ್ಧೆಯಿಂದ ಅಧ್ಯಯನ ಮಾಡ್ಲಿಕ್ಕಿರು. ನಿನ್ಗೆ ಅದು ಕೊಡ್ತೇನೆ, ನನಗೆ ಈ ವಿದ್ಯೆ ಕೊಡು ಅನ್ಬಾರ್ದು. ಇನ್ನೊಂದು ಪ್ರಶ್ನೆ, ಕಾಲಾಂತರದಲ್ಲಿ ಆದರೂ ಯಾಕೆ ಪಡಿಬೇಕಾಗಿತ್ತು ಅರ್ಜುನ? ಗಂಧರ್ವನಿಂದ ಇವನೇನು ಅದೃಶ್ಯ ವಿದ್ಯೆಯನ್ನು ಪಡೆಯುವಂತಹದ್ದು ಅಗತ್ಯ ಇತ್ತೆ? ಅದಕ್ಕೂ ಆಚಾರ್ಯ ಹೇಳ್ತಾರೆ, ಅರ್ಜುನ ಪಡೆದದ್ದು ವಿದ್ಯೆಯನ್ನ ನನಗೋಸ್ಕರ ಅಲ್ಲ, ಅವನು ಅಪೇಕ್ಷೆ ಪಟ್ಟಿದ್ದಾನೆ. ಅರ್ಜುನನಿಗೆ ನಾನು ಅದೃಶ್ಯ ವಿದ್ಯೆ ಹೇಳ್ಕೊಡ್ಬೇಕು ಅಂತ ಅವನು ಅಪೇಕ್ಷೆ ಪಟ್ಟಿದ್ದಾನೆ. ಇರ್ಲಿ, ಅವನಿಗೆ ಪುಣ್ಯ ಬರ್ತದೆ, ನನಗೆ ಹೇಳ್ಕೊಟ್ಟದ್ರಿಂದ ಅವನಿಗೆ ಪುಣ್ಯ ಬರ್ತದೆ. ಅವನ ಪುಣ್ಯಕ್ಕೋಸ್ಕರವಾಗಿ ಅವನ ಮೇಲೆ ಕರುಣೆಯಿಂದ ಅರ್ಜುನ ಆ ವಿದ್ಯೆಯನ್ನು ಇವನು ಪಡೆದಂತೆ. ಹೇಗೆ ಅಂತಂದ್ರೆ, ಅದಕ್ಕೆ ಕೊಡ್ತಕ್ಕಂತಹ ದೃಷ್ಟಾಂತ, ಯತಿಗಳಿಗೆ ಭಿಕ್ಷೆ ಹಾಕಿದಾಗ ಭಿಕ್ಷೆಯನ್ನು ಸ್ವೀಕಾರ ಮಾಡ್ತಾರೆ ಯತಿಗಳು. ಯಾಕೆ ಸ್ವೀಕಾರ ಮಾಡ್ತಾರೆ? ಇಲ್ದಿದ್ರೆ ಆ ಭಿಕ್ಷೆ ಇಲ್ದಿದ್ರೆ ಗತಿನೇ ಇಲ್ಲ ಅನ್ನೋ ಅಭಿಪ್ರಾಯ ಇರೋದಿಲ್ಲ ಅಂತ ಅವ್ರಿಗೆ. ಮತ್ತೆ ಯಾಕೆ ಸ್ವೀಕಾರ ಮಾಡ್ತಾರೆ ಅಂದ್ರೆ, ಅವರಿಗೆ ಪುಣ್ಯ ಬರಲಿ ಅಂತ ಸ್ವೀಕಾರ ಮಾಡ್ತಾರೆ. ಅವರ ಪುಣ್ಯಕ್ಕಾಗಿ ನನಗೆ ಭಿಕ್ಷೆ ಹಾಕ್ತಿದ್ದಾರೆ, ಸ್ವೀಕಾರ ಮಾಡೋಣ ಅಂತ ಮಾಡ್ತಾರೆ. ಮಧ್ವಾಚಾರ್ಯರೇ 4-5 ಜನ ತಂದು ಭಿಕ್ಷೆ ಹಾಕಿದಾಗ ಅಷ್ಟನ್ನು ಸ್ವೀಕಾರ ಮಾಡ್ತಿದ್ರಂತ, ಅಷ್ಟು ಅನ್ನವನ್ನು ಸ್ವೀಕಾರ ಮಾಡ್ತಿದ್ರಂತವ್ರು. ಅಗ್ನಿ ಶರ್ಮ ಮುಖ ಪಂಚಶೈರ್ದ್ವಿಜೈ ಅನ್ನಮಾಹೃತಮಲಂ ಪೃಥಕ್ ಸಮಂ, ಎಲ್ಲವನ್ನೂ ಸ್ವೀಕಾರ ಮಾಡಿ. ಯಾಕೆ ಅಂದ್ರೆ ಅವರಿಗೆ ಪುಣ್ಯ ಬರ್ಬೇಕಲ್ಲ. ವಿಶ್ವಾಮಿತ್ರರಿಂದ ರಾಮದೇವರು ಮಂತ್ರೋಪದೇಶ ಪಡೆದ್ರು ಅಂತಿದೆ, ಅವರ ಪುಣ್ಯಕ್ಕೋಸ್ಕರ. ಗರ್ಗಾಚಾರ್ಯರಿಂದ ಕೃಷ್ಣ ಮಂತ್ರೋಪದೇಶ ಪಡೆದಂತೆ, ಗರ್ಗಾಚಾರ್ಯ ಪುಣ್ಯಕ್ಕೋಸ್ಕರ ಅಷ್ಟೆ, ತನ್ನ ಪುಣ್ಯಕ್ಕೋಸ್ಕರ ಅಲ್ಲ. ಹಾಗೆ ಅರ್ಜುನನು ಕೂಡ ಅದೃಶ್ಯ ವಿದ್ಯೆ ಹೇಳ್ಕೊಡ್ತೇನೆ ಅಂತಂತಿದ್ದಾನೆ, ನನಗೆ ಹೇಳ್ಕೊಟ್ಟದ್ರಿಂದ ಅವನಿಗೆ ಪುಣ್ಯ ಬರ್ತದೆ, ಬರ್ಲಿ ಅನ್ನೋ ದೃಷ್ಟಿಯಿಂದ ಸ್ವೀಕಾರ ಮಾಡಿದ ಹೊರತು ನನಗದು ಅಗತ್ಯ ಇದೆ ಅನ್ನೋ ದೃಷ್ಟಿಯಿಂದ ಅಲ್ಲ. ಹಾಗೆ ಅದನ್ನ ಆಚಾರ್ಯರು ಇದನ್ನ ನಿರ್ಣಯವನ್ನ ಕೊಡ್ತಾ ಇದ್ದಾರೆ. ವಿದ್ಯಾಸು ಶಿಕ್ಷಿತ ತಮಾಹಿ ಸುರೇಂದ್ರ ಸೂನೌ ತಾಮಸ್ಯ ಚಾವದಸಾವಪಿ ಕಾಲತೋಸ್ಮೈ ಗಂಧರ್ವಗಾಮವದ ಅನ್ವಗದೃಶ್ಯ ವಿದ್ಯಾಂ ಪಶ್ಚಾದಿತಿ ಸ್ಮ ಪುರುಹೂತ ಸುತಸ್ಯ ವಾಕ್ಯಾತ್ ಆಧಿಕ್ಯತ ಸ್ವಗತ ಸಂವಿಧ ಏವ ಸಾಮ್ಯೆ ನೈವೇಚ್ಯತಿ ಸ್ಮ ನಿಮಯಂ ಸ ಧನಂಜಯೋತ್ರ ಧರ್ಮಾರ್ಥಮೇವ ಸತತಾಂ ಪರಿದಾಯ ತಸ್ಮೈ ಕಾಲೇನ ಸಂವಿಧ ಮಮುಷ್ಯ ಚ ಧರ್ಮತೋ ಯಾತ್. ಹೀಗೆ ಆಮೇಲೆ ಆ ಚಿತ್ರರಥ ಅವನ ಜೊತೆ ಕೆಲವು ಮಾತುಗಳೆಲ್ಲ ಆಡಿ ಅಲ್ಲಿಂದ ಮುಂದೆ ಗಂಗಾ ನದಿ ದಾಟಿ ಬರ್ತಾರೆ. ಬಂದಾಗ ಅವನೇ ಆ ಗಂಧರ್ವನೇ ಹೇಳಿದನಂತೆ, ನಾನು ನಿಮ್ಮ ಮೇಲೆ ಆಕ್ರಮಣ ಮಾಡಲಿಕ್ಕೆ ಒಂದು ಕಾರಣ, ಮೊದಲನೇ ಕಾರಣ ಬ್ರಾಹ್ಮಣರು ಯಾರು ನಿಮ್ ಜೊತೆಗೆ ಇದ್ದಿಲ್ಲ, ಕ್ಷತ್ರಿಯರು ನೀವು ಮಾತ್ರ ಹೊರಟಿದ್ರಿ, ಹಾಗಾಗಬಾರ್ದು. ಆದ್ರಿಂದ ಮುಂದೆ ಆ ಪಂಚಾಲ ದೇಶಕ್ಕೆ ಹೊರಟವರು ಅಲ್ಲಿ ಮುಂದಿನ ಊರಿನಲ್ಲಿ ಧೌಮ್ಯಾಚಾರ್ಯರು ಅಂತ ಒಬ್ಬರು ಇದ್ದಾರೆ, ಆ ಧೌಮ್ಯಾಚಾರ್ಯರನ್ನ ನಿಮ್ಮ ಜೊತೆಗೆ ಸೇರಿಸ್ಕೊಂಡ್ಬಿಡ್ರಿ, ಅವರನ್ನ ಪುರೋಹಿತರನ್ನಾಗಿ ಮಾಡಿಕೊಂಡು ಸದಾ ನಿಮ್ಮ ಜೊತೆಗೆ ಇಟ್ಕೊಂಡಿರಿ ಅಂತ ಹೇಳಿ ವನವಾಸದಲ್ಲಿಯೂ ಇದ್ರಂತೆ, ಧೌಮ್ಯಾಚಾರ್ಯ ಜೊತೆಗಿದ್ರು ಅಂತ. ಆ ಧೌಮ್ಯಾಚಾರ್ಯರನ್ನ ಜೊತೆಗೆ ಮಾಡಿಕೊಂಡು ಮುಂದೆ ಹೋಗ್ರಿ ಅಂತ ಹೇಳಿ ಕಳಿಸಿದ್ದಾನೆ. ಹಾಗೆ ಅವರೆಲ್ಲ ಬಂದು ಧೌಮ್ಯಾಚಾರ್ಯರನ್ನ ಜೊತೆ ಮಾಡಿಕೊಂಡು ಪಂಚಾಲ ದೇಶಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಎಲ್ಲ ಕ್ಷತ್ರಿಯರೆಲ್ಲ ಬಂದು ಕೂತಿದ್ರಂತೆ.
ರಾಜನ್ಯ ಮಂಡಲ ಮುದೀಕ್ಷ. ರಾಜನ್ಯ ಮಂಡಲ ಒಂದು ಕಡೆ ಬ್ರಾಹ್ಮಣರಿಗೆ ಅಂತ ಪ್ರತ್ಯೇಕ ಜಾಗ ಮಾಡಿದ್ರು, ಕ್ಷತ್ರಿಯರಿಗೆ ಅಂತ ಪ್ರತ್ಯೇಕ ಜಾಗ ಮಾಡಿದ್ರು. ಎಲ್ರಿಗೂ ಬರ್ತಾರೆ ಸ್ವಯಂವರ ನೋಡ್ಲಿಕ್ಕೆ ಅಂತ. ಇವರು ಒಳಗೊಳಗಿನ ರಕ್ತ ಇರೋದೆಲ್ಲ ಕ್ಷತ್ರಿಯರದ್ದೇ, ಆದ್ರೂ ನಾವು ಬ್ರಾಹ್ಮಣರ ವೇಷ ಹಾಕೊಂಡಿದ್ದೇವೆ ಅನ್ನೋದು ನೆನಪಿತ್ತಂತೀವ್ರಿ. ನೆನಪಿಲ್ದಿದ್ರೆ ಮತ್ತೆ ಆ ಕಡೆ ಹೋಗಿ ಕೊಡೋಬೇಕು. ಆದ್ರಿಂದ ಅದನ್ನ ನೆನಪಿಟ್ಟುಕೊಂಡು ಬಂದು ಬ್ರಾಹ್ಮಣರ ಮಧ್ಯದಲ್ಲೇ ಇವರು ಕೂತಿದ್ದಾರೆ. ಬ್ರಾಹ್ಮಣರ ಮಧ್ಯದಲ್ಲಿ ನೋಡುವವರು ಹಾಕಿ ಕೂತಿದ್ದಾರೆ. ಪಂಚ ಪಾಂಡವರು ಬಂದು ಕ್ಷತ್ರಿಯರ ಮಂಡಲದಲ್ಲಿ ಆ ಕಡೆ ಅವರೆಲ್ಲ ಇದ್ರು. ಇದೇ ಸಂದರ್ಭದಲ್ಲಿ ಕೃಷ್ಣನು ಕೂಡ ಪಂಚಾಲ ದೇಶದಲ್ಲಿ ದ್ರೌಪದಿ ಸ್ವಯಂವರವಂತೆ ನಾವು ಹೋಗೋಣ ಅಂತ ಅವನು ಬಂದಿದ್ದಾನೆ. ಕೃಷ್ಣನೂ ಬಂದಿದ್ದಾನೆ. ಯಾದವ್ರನ್ನೆಲ್ಲ ಕರ್ಕೊಂಡು ಬಂದಿದ್ನಂತೆ. ಆದ್ರೆ ಬಂದಾಗ ದಾರಿಯಲ್ಲಿ ಹೇಳಿದ್ನಂತೆ ಯಾದವರಿಗೆ, ದ್ರೌಪದಿ ಸ್ವಯಂವರಕ್ಕೆ ಹೋಗ್ಬೇಕು ಅಂದ್ರೆ ಹೋಗ್ಬೇಕಷ್ಟೇ, ನೋಡ್ಲಿಕ್ಕೆ ಹೋಗ್ಬೇಕು. ನೀವ್ಯಾರಾದ್ರೂ ಆ ಬಿಲ್ಲು ಬಾಣದ ಹತ್ರ ಹೋದಿರಿ ಹುಷಾರ್ ಅಂದಿದ್ನಂತೆ. ಯಾಕೆಂದ್ರೆ ಭಾರತೀ ದೇವಿ ಆವೇಶ ಇದೆ ಅಂತ ಕೃಷ್ಣನಿಗೆ ಗೊತ್ತು. ಯಾರು ಹೋಗ್ಬೇಕು ಅವರೇ ಹೋಗ್ಬೇಕು. ಅಲ್ಲಿರೋದು ಯಾರು? ಆ ದ್ರೌಪದಿ ದೇಹದಲ್ಲಿ ಭಾರತಿ, ಶಚಿ, ಶ್ಯಾಮಲಾ, ಉಷಾ ಇವರೆಲ್ಲ ಇದ್ದಾರೆ. ಅದರಿಂದ ನೀವ್ಯಾರು ಅದ್ರ ತಂಟೆಗೆ ಹೋಗ್ಬೇಡ್ರಿ, ಅನರ್ಥ ಆದೀತು, ಸುಮ್ಮನೆ ಹೋಗಿ ಕೂತ್ಕೊಳ್ರಿ ಅಷ್ಟೇನೆ. ಅದ್ರ ಸುದ್ದಿಗೆ ಹೋಗ್ಬೇಡ್ರಿ. ಸ್ವಯಂವರದಲ್ಲಿ ಆ ಬಾಣ ಎತ್ತಲಿಕ್ಕೆ ಬಿಲ್ಲು ಬಾಣ ಅದ್ರ ತಂಟೆಗೆ ಹೋಗಬಾರ್ದು ಅಂತ ಕೃಷ್ಣ ಮೊದಲೇ ಸೂಚನೆ ಕೊಟ್ಬಿಟ್ಟಿದ್ದಂತೆ. ಅವರೆಲ್ಲ ಬಂದು ರಾಜನ್ಯ ಮಂಡಲದಲ್ಲಿ ಆ ಕಡೆ ಕೂತಿದ್ದಾರೆ. ಇವರೆಲ್ಲ ಈ ಕಡೆ ಬ್ರಾಹ್ಮಣರ ಸಮೂಹದಲ್ಲಿ ಕೂತಿದ್ದಾರೆ. ರಾಜನ್ಯ ಮಂಡಲ ಮುದೀಕ್ಷ ಸುಪೂರ್ಣಮತ್ರ ಕೃಷ್ಣಾಂ ಪ್ರಗೃಹ್ಯ ಸಹಜ ಪ್ರಗೃಹೀತ ಮಾಲಾಂ ತೇಷಾಂಚ ಮಧ್ಯಮಗಮತ್ಕುಲ ವೀರ್ಯ ಸಂಪದ್ಯುಕ್ತಾಂ ವಿಭೂತಿ ಮಥಚಾಹ ಸಮಸ್ತ ರಾಜ್ಞಾಂ. ಧೃಷ್ಟದ್ಯುಮ್ನ ದ್ರೌಪದಿ ದೇವಿಯನ್ನ ಕೈ ಹಿಡಿದು ಕರ್ಕೊಂಡು ಬಂದು ಅವಳ ಕೈಯಲ್ಲಿ ಮಾಲೆನೂ ಇತ್ತು. ಯಾವ ಮಾಲೆ ಅನ್ನೋದನ್ನ ಮೊದಲೇ ಹೇಳಿದ್ದೀನಿ. ಪೂರ್ವ ಜನ್ಮದಲ್ಲಿ ಭೀಷ್ಮಾಚಾರ್ಯರು ದ್ಯುನಾಮಕ ವಸು, ಆ ದ್ಯುನಾಮಕ ವಸುವಿನ ಹೆಂಡತಿ ವರಾಂಗಿ, ಆ ವರಾಂಗಿ ಅಂಬೆಯಾಗಿ ಹುಟ್ಟಿದ್ಲು. ಅಂಬೆಯಾಗಿ ಹುಟ್ಟಿದಾಗ ಭೀಷ್ಮರನ್ನ ಮದುವೆ ಮಾಡ್ಕೊಳ್ತೇನೆ ಅಂತ ಬಂದ್ರೆ ಭೀಷ್ಮರು ನಾನು ಬ್ರಹ್ಮಚಾರಿ ಮದುವೆ ಮಾಡ್ಕೊಳ್ಳೋದಿಲ್ಲ ಅಂದಿದ್ರು. ಅದಕ್ಕೆ ಸಿಟ್ಟಾಗಿ ಅಂಬೆ ರುದ್ರದೇವರ ತಪಸ್ಸು ಮಾಡಿ ನಾನು ಭೀಷ್ಮನನ್ನು ಕೊಲ್ಲೋ ಹಾಗಾಗಬೇಕು ಅಂತ ವರ ಕೇಳಿದ್ಲಂತೆ. ರುದ್ರದೇವರು ಅವಳಿಗೆ ಇಷ್ಟೇ ವರ ಕೊಟ್ರು, ಒಂದು ಮಾಲೆ ಕೊಡ್ತೀನಿ, ಈ ಮಾಲೆಯನ್ನ ಯಾರು ಕೊರಳಿಗೆ ಹಾಕಿಸ್ಕೊಳ್ತಾರೋ ಯಾರ ಕೊರಳಲ್ಲಿ ಈ ಮಾಲೆ ಸೇರ್ತದೆ ಅವರು ಭೀಷ್ಮರನ್ನು ಕೊಲ್ತಾರೆ. ಇಷ್ಟು ಹೇಳಿ ಕೊಟ್ಟಿದ್ದಾರೆ. ನೀನ್ ಯಾರಿಗೆ ಆದ್ರೂ ಹಾಕು, ಅವ್ರು ಕೊಲ್ತಾರೆ, ನೀನ್ ನಿಮಿತ್ತ ಹಾಕ್ತಿ ಅಂತ ಹೇಳಿಕೊಟ್ಟಿದ್ರು. ಅದೇ ಮಾಲೆಯನ್ನ ಅವಳು ಹಾಕ್ಲಿಕ್ಕೆ ಹೋದ್ರೆ ಯಾರೂ ಹಾಕಿಸ್ಕೊಂಡಿಲ್ಲ. ಈ ಮಾಲೆ ಹಾಕಿಸ್ಕೊಂಡವರು ಭೀಷ್ಮರನ್ನ ಕೊಲ್ತಾರೆ ಅಂತಾದಾಗ ಆ ತಂಟೆನೇ ಬೇಡ ಅಂತ ಬಿಟ್ಟಿದ್ರಂತ. ಯಾರ್ಯಾರು ಹಾಕಿಸ್ಕೊಳ್ಳದಿದ್ದ ಕೊನೆಗೆ ಆ ಅಂಬೆ ಅದೇ ಮಾಲೆಯನ್ನ ದ್ರುಪದರಾಜನ ಮನೆಯ ಬಾಗಿಲಲ್ಲಿಟ್ಟು ಹೋಗಿ ತಪಸ್ಸು ಮಾಡಿ ಆ ದೇಹ ಬಿಟ್ಟು ಅವಳೇ ಶಿಖಂಡಿನಿಯಾಗಿ ಹುಟ್ಟಿದ್ಲು. ಆ ದ್ರುಪದರಾಜ ಆ ಮಾಲೆಯನ್ನ ಅಂಬೆ ಇಟ್ಟು ಹೋದಂತಹ ಮಾಲೆಯನ್ನ ಹಾಗೆ ಪರಿರಕ್ಷಣೆ ಮಾಡಿ ಇಟ್ಟುಕೊಂಡಿದ್ದ. ಅದನ್ನ ಆ ಮಾಲೆಯನ್ನ ಇವಾಗ ಧೃಷ್ಟದ್ಯುಮ್ನ ದ್ರೌಪದಿ ಕೈ ಕೊಟ್ಟಿದ್ದ. ಈ ಮಾಲೆಯನ್ನ ಯಾರು ಹಾಕಿಸ್ಕೊಳ್ತಾರೋ ಅವರು ಭೀಷ್ಮರನ್ನ ಕೊಲ್ತಾರೆ ಅಂತಿತ್ತಲ್ಲ. ದ್ರುಪದನಿಗೆ ಅದು ಗೊತ್ತಿಲ್ಲ. ಅಂತೂ ಯಾವುದೋ ಬಾಡದೇ ಇದ್ದ ದೇವಲೋಕದ ಮಾಲೆ ನಮ್ಮ ಮನೆ ಬಾಗಿಲಲ್ಲಿದೆ ಅಂತ ಅದನ್ನ ಇಟ್ಟುಕೊಂಡು ಅವನು ಕಾಯ್ತಾ ಇದ್ದ. ಅದನ್ನ ಆ ಪ್ರಗೃಹೀತ ಮಾಲಾಂ ಅಂತ ಮಾಲೆ ಹಿಡ್ಕೊಂಡು ದ್ರೌಪದಿ ದೇವಿ ಬಂದಿದ್ದಾಳೆ. ಎಲ್ಲ ರಾಜನ್ಯ ಮಂಡಲದ ಮಧ್ಯದಲ್ಲಿ ಬಂದು ಯಾರು ಈ ಪಣ ಇದರಲ್ಲಿ ಗೆಲ್ತಾರೋ ಅವರಿಗೆ ದ್ರೌಪದಿ ದೇವಿ ಮಾಲೆ ಹಾಕಿ ವರಿಸ್ತಾಳೆ ಅಂತ ಇಷ್ಟು ಹೇಳಿ ಕರ್ಕೊಂಡು ಬಂದಿದ್ದಾನೆ. ಇನ್ನು ಮುಂದೆ ದ್ರೌಪದಿ ಸ್ವಯಂವರ ಆ ಸಭಾ ಮಂಟಪದಲ್ಲಿ ಯಾರ್ಯಾರು ಪ್ರಯತ್ನ ಮಾಡಿದ್ರು, ಯಾರ್ಯಾರಿಗೆ ಎಷ್ಟು ಮುಖಭಂಗ ಆಯಿತು ಅನ್ನೋದನ್ನ ಆಚಾರ್ಯರು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ.